ಆತ್ಮೀಯ ಬಂಧುಗಳೇ, ಸೋದರಿ ನಿವೇದಿತೆ ಭಾರತಕ್ಕೆ ಬಂದಿದ್ದಾಳೆ. ಸ್ವಾಮಿ ವಿವೇಕಾನಂದರ ಅವಳನ್ನ ಸ್ವಾಗತ ಮಾಡಿದರು. ಶ್ರೀಮಾತೆ ಶಾರದಾ ದೇವರ ಹತ್ರ ಅವಳನ್ನು ಕರೆದುಕೊಂಡು ಹೋಗಿ ಅವರಿಂದ ಆಶೀರ್ವಾದವನ್ನು ಮಾಡಿಸಿದರು. ಸ್ವತಃ ಶ್ರೀಮಾತೆಯವರು ಮಗಳೇ ಬಾ ಅಂತೇಳಿ ಆತ್ಮೀಯವಾಗಿ ಅವಳನ್ನ ಕರೆದುಕೊಂಡರು, ಸ್ವಾಗತಿಸಿದರು, ಸ್ವೀಕರಿಸಿದರು. ಆವಾಗ ಸ್ವಾಮಿ ವಿವೇಕಾನಂದರಿಗೆ ಇಡೀ ಭಾರತವೇ ನಿವೇದಿತೆಯನ್ನು ಸ್ವೀಕರಿಸಿದಂಥ ಭಾವ ಬಂತು ಅನ್ನೋದನ್ನ ನೋಡಿದ್ದೇವೆ. ಶ್ರೀಮಾತೆಯವರು ಅವರಿಗೆ ಇಂಗ್ಲಿಷ್ ಬರಲ್ಲ, ನಿವೇದಿತೆಗೆ ಬೆಂಗಾಳಿ ಬರಲ್ಲ. ಆದರೂ ಕೂಡ ನಿವೇದಿತೆ ಮತ್ತು ಶ್ರೀಮಾತೆಯವರು ಎಷ್ಟೋ ಹೊತ್ತು ಒಂದೇ ಕಡೆಯಲ್ಲಿ ಕೆಲವು ದಿನಗಳ ಕಾಲ ಶ್ರೀಮಾತೆಯವರ ಮನೆಯಲ್ಲೇ ಅವಳು ವಾಸ ಮಾಡ್ತಿರ್ತಾಳೆ. ಶ್ರೀಮಾತೆಯವರನ್ನ ನೋಡಿದ ತಕ್ಷಣ, ಅಂದರೆ ಅವರ ವರ್ತನೆ ಅದನ್ನೆಲ್ಲ ನೋಡಿಯೇ ಅವಳು ಎಲ್ಲವನ್ನೂ ಅರ್ಥ ಮಾಡ್ಕೊಂಡ್ಬಿಟ್ಲು. ಅಲ್ಲಿ ಭಾವ ಇದ್ದಾಗ ಭಾಷೆಯ ಅಗತ್ಯ ಬಹಳ ಕಡಿಮೆ ಅಂತ ಅನ್ನೋದು ನಮಗೆ ಗೊತ್ತಾಗತ್ತೆ. ಅವಳು ಶ್ರೀಮಾತೆಯವರ ಸೇವೆಯನ್ನು ಮಾಡೋದಕ್ಕೆ, ಸಣ್ಣ ಸೇವೆ ಮಾಡುವಂತ ಅವಕಾಶ ಸಿಕ್ಕರೂ ತನ್ನ ಮಹೋಭಾಗ್ಯ ಅಂತ ತಿಳ್ಕೊಂಡು ಅವಳು ಮಾಡ್ತಾ ಇದ್ರು ಅಂತ ಗೊತ್ತಾಗತ್ತೆ. ಪುಟ್ಟ ಒಂದು ಹಾಸಿಗೆ ಹಾಸುವಂಥದ್ದು, ಅಥವಾ ಅವ್ರಿಗೇನಾದ್ರೂ ಯಾವ್ದಾದ್ರು ವಸ್ತುವನ್ನು ತೆಗೆದುಕೊಡುವಂಥದ್ದು, ಅವ್ರ ಹಾಸಿಗೆ ಮುಟ್ಟಿನೇ ಹಾಸಿಗೆ ಹಾಸಿಕೊಡುವಂಥದ್ದು ಏನಾದರೂ ಅವಕಾಶ ಸಿಕ್ಕರೆ, ಅವ್ರ ಮನೇಲಿ ಕಸ ಗುಡಿಸೋ ಅವಕಾಶ ಸಿಕ್ಕರೂ ಕೂಡ ಅದನ್ನ ಇಷ್ಟು ಸಂತೋಷ ಆನಂದದಿಂದ ಅವಳು ಮಾಡ್ತಾ ಇದ್ಲು ಅನ್ನೋದನ್ನ ನಾವು ಓದ್ತೇವೆ. ಹಾಗಿದ್ದಾಗ ಶ್ರೀಮಾತೆಯವರಂದ್ರೆ ಯಾರು ಅಂತ ಅವಳಿಗೆ ಒಳಗಡೆ ಅರ್ಥ ಆಗಿದೆ. ಅದಕ್ಕೆ ಕೊನೆಯದಾಗಿ ಅವಳು ಶ್ರೀಮಾತೆಯವರ ಕುರಿತಾಗಿ ಬಹಳ ಸೇವೆಯನ್ನು ಮಾಡಿದ್ಲು. ಮತ್ತು ಅವಳ ಶಾಲೆಯ ಉದ್ಘಾಟನೆಗೂ ಕೂಡ ಶ್ರೀಮಾತೆ ಶಾರದಾ ದೇವರನ್ನ ಅವಳು ಆಹ್ವಾನಿಸಿರ್ತಾಳೆ. ಶ್ರೀಮಾತೆಯವರು ಕೂಡ ಅವಾಗ ಅವಳ ಶಾಲೆಗೆ ಭೇಟಿ ಕೊಡ್ತಿರ್ತಾರೆ. ಇದೆಲ್ಲ ಮುಂದೆ ನಡೆಯುವಂಥದ್ದು. ಆದರೆ ಶ್ರೀಮಾತೆಯವ್ರನ್ನ ಕಂಡ ತಕ್ಷಣ ಅವಳ ಭಾವನೆ ಏನಿತ್ತು ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡಾಗ, ನಾವು ಇಂತಿಂಥ ದೊಡ್ಡ ದೊಡ್ಡ ಮಹಾತ್ಮರ ಹತ್ತಿರದಾಗ ಅವರನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ನಾವು ಹೇಗೆ ಸೋಲ್ತೇವೆ, ಆದರೆ ಅರ್ಥ ಮಾಡಿಕೊಂಡು ಅವ್ರು ಹೇಗಿರ್ತಾರೆ ಅನ್ನೋದಕ್ಕೆ ಶ್ರೀಮಾತೆಯವ್ರ ಜೊತೆಗೆ ಬೇಕಾದಷ್ಟು ಜನ ಇದ್ರು. ಅವರ ನಾದಿನಿ ಸಂಬಂಧಿಕರು, ಎಷ್ಟೋ ಜನ ಭಕ್ತಿಯರು ಎಲ್ಲ ಇದ್ರು. ಆದರೆ ನಿವೇದಿತೆ ಅರ್ಥ ಮಾಡಿಕೊಂಡ ಹಾಗೆ ಶ್ರೀಮಾತೆಯವರನ್ನ ಬೇರೆಯವರು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಅದಕ್ಕೆ ಶ್ರೀಮಾತೆಯವ್ರ ಕುರಿತಾಗಿ ಅವಳು ಅದ್ಭುತವಂತ ಒಂದು ಸ್ಮೃತಿಯನ್ನ ಬರೆದಿದ್ದಾಳೆ. ಅವಳು ಎಷ್ಟು ಚೆನ್ನಾಗಿ ಬರೆದಾಳೆ ಅಂದ್ರೆ, ಶ್ರೀಮಾತೆ ಎಂದರೆ ಏನು ಅನ್ನೋದನ್ನ ನಮ್ಗೆ ಎಷ್ಟು ಚೆನ್ನಾಗಿ ಕಟ್ಟಿ ಕೊಟ್ಟಿದ್ದಾಳೆ ಅಂದ್ರೆ, ಈ ಅವಳ ಮಾತಿನ ಮೂಲಕ ನಾವು ಶ್ರೀಮಾತೆಯವ್ರನ್ನ ಅರ್ಥ ಮಾಡ್ಕೊಳ್ಬೇಕು ಮತ್ತು ಧ್ಯಾನಿಸಬೇಕು. ಶ್ರೀಮಾತೆ ಎಂದರೆ ಎಂದೆಂದೂ ನಮ್ಮನ್ನು ತಿರಸ್ಕರಿಸದೆ ಹಂಬಲಿಸುವ ಪ್ರೀತಿಯ ಪ್ರತಿಮೂರ್ತಿ. ಎಂದೆಂದೂ ನಮ್ಮನ್ನು ತಿರಸ್ಕರಿಸದೆ ಹಂಬಲಿಸುವ ಪ್ರೀತಿಯ ಪ್ರತಿಮೂರ್ತಿ. ಎಂದೆಂದೂ ನಮ್ಮ ಜೊತೆಯಲ್ಲೇ ಇರುವ ಮಂಗಲಮಯ ಅನುಗ್ರಹ. ನೋಡಿ ಹೇಗೆ ಭಾವಿಸ್ಬೇಕು ಶ್ರೀಮಾತೆಯವ್ರನ್ನ, ಎಂದೆಂದೂ ನಮ್ಮ ಜೊತೆಯಲ್ಲಿ ಇರುವ ಮಂಗಲಮಯ ಅನುಗ್ರಹ, ದೂರವಾಗಿ ಬೇರೆಯಾಗಿ ಬೆಳೆಯಲಾಗದ ದಿವ್ಯ ಸಾನ್ನಿಧ್ಯ. ಬೇರೇನು ಅವ್ರನ್ನ ಬಿಟ್ಟು ಇರೋದಕ್ಕೆ ಸಾಧ್ಯವೇ ಇಲ್ಲ. ಎಂತ ಸಾನ್ನಿಧ್ಯ ಅಂತಂದ್ರೆ ನಿರಂತರ ಸಾನ್ನಿಧ್ಯ. ಯಾರಲ್ಲಿ ಪೂರ್ಣ ವಿಶ್ವಾಸ ಭರವಸೆಗಳನ್ನು ಇಡಬಹುದು ಅಂಥ ಕೋಮಲ ಹೃದಯ, ಆಳ ಅಳೆಯಲಾಗದ ಮಾಧುರ್ಯ. ಶ್ರೀಮಾತೆಯವರ ವ್ಯಕ್ತಿತ್ವದಲ್ಲಿ ಅಂತ ಮಾಧುರ್ಯ ಇತ್ತಂತ ಎಷ್ಟು ಜನ ಕಂಡ್ರು, ಎಷ್ಟು ಜನ ಅವ್ರ ಜೊತೆ ಇದ್ರು. ಆದ್ರೆ ಆಳ ಅಳೆಯಲಾಗದಷ್ಟು ಮಾಧುರ್ಯ ಆ ವ್ಯಕ್ತಿತ್ವದಲ್ಲಿ ಇತ್ತು ಅನ್ನೋದನ್ನ ನಿವೇದಿತೆ ಗುರುತಿಸ್ತಾಳೆ. ಬಿಡಿಸಿಕೊಳ್ಳಲಾಗದ ಪರಿಶುದ್ಧ ಪ್ರೀತಿಯ ಬಂಧನ. ಯಾರು ಶ್ರೀಮಾತೆಯವರ ಹತ್ತಿರ ಬಂದ್ರೆ ಆ ಪ್ರೀತಿಯ ಬಂಧನ ಬೀಳಲೇಬೇಕು. ಅಷ್ಟು ಪರಿಶುದ್ಧವಾದ ಪ್ರೀತಿ ಅದು. ಅಂದ್ರೆ ಎಂಥವನಿಗೂ ಕೂಡ ಅವರು ಹೇಳಿದ ಹಾಗೆ ಅದರಲ್ಲಿ ಪುಣ್ಯಾತ್ಮ ಪಾಪಾತ್ಮ ಇಬ್ಬರಿಗೂ ಕೂಡ ಆ ಪ್ರೀತಿಯ ಬಂಧನ ಇರ್ತಿತ್ತು. ಅಕಳಂಕ ಪಾವಿತ್ರ್ಯ, ಮೇರೆ ಇಲ್ಲದ ವಾತ್ಸಲ್ಯದ ವಾರಿಧಿ. ಮತ್ತೆ ಕೊನೆಗೆ ಬರಿತಾ ನೋಡಿ, ಇವೆಲ್ಲವೂ ಆಗಿ ಇವನ್ನೂ ಮೀರಿ ನಿಂತ ಮಹಿಮೆ.
ಆಮೇಲೆ ಶ್ರೀಮಾತೆಯವ್ರ ಬಗ್ಗೆ, ಅವರ ಶಾಂತ ಮನೋಭಾವದ ಬಗ್ಗೆ ಒಂದ್ ಕಡೆ ಹೇಳ್ತಾಳೆ. ಏನಂದ್ರೆ, ಒಂದೊಂದ್ ಸಾರಿ ಶ್ರೀಮಾತೆಯವ್ರ ಕುರಿತಾಗಿ ಏನಾದ್ರೂ ಒಂದು ಕವನವನ್ನ ಬರೆದು ಹಾಡ್ಬೇಕು ಅಂತ ಅನ್ಸುತ್ತೆ. ಆಮೇಲೆ ಅವರಿಷ್ಟು ಶಾಂತ, ಆ ಕವನ ಮತ್ತು ಹಾಡುವಿಕೆ ಕೂಡ ಇಲ್ಲಿ ಗದ್ದಲವಾಗುತ್ತೋ ಅಂತ ಅನಿಸ್ತದೆ. ಅಷ್ಟು ಪರಮ ಪ್ರಶಾಂತ, ನಮ್ಮ ಮನಸ್ಸೇ ಅಲ್ಲಿ ಶಾಂತಗೊಂಡ್ಬಿಡ್ತದೆ. ಅಲ್ಲಿ ಹಾಡು ಇವು ಕೂಡ ಸ್ವಲ್ಪ ಗದ್ದಲ ಅನಿಸ್ಬಿಡ್ತಾವೆ ಏನೋ ಅಂತ ಅನಿಸುತ್ತೆ ಅಂತ ಬರಿತಾಳೆ. ಹೀಗೆ ಶ್ರೀ ಮಾತೆಯವರನ್ನ ಸೋದರಿ ನಿವೇದ್ಯ ಅರ್ಥ ಮಾಡಿಕೊಂಡದ್ದನ್ನ ನಾವು ಭಾವಿಸ್ಬೇಕು. ಭಾಷೆ ಇಲ್ಲದೆ ಇಬ್ಬರಿಗೂ ಅವ್ರ ಭಾಷೆ ಇವ್ರಿಗೆ ಬರಲ್ಲ, ಇವ್ರ ಭಾಷೆ ಅವ್ರಿಗೆ ಬರದಿದ್ರು ಕೂಡ ಶ್ರೀ ಮಾತೆಯವರು ಅವಳನ್ನ ಸ್ವೀಕರಿಸಿದ್ದು ಕೂಡ ಅಷ್ಟೇ ಅಪೂರ್ವವಾದಂಥದ್ದು. ಅಂದ್ರೆ ಒಳಗಡೆ ಶ್ರೀ ಮಾತೆಯವ್ರಿಗೆ ಗೊತ್ತು ನಿವೇದಿತೆ ಯಾರು ಅಂತ, ನಿವೇದಿತೆಗೂ ಗೊತ್ತು ಶ್ರೀ ಮಾತೆಯವರು ಯಾರು ಅಂತ. ಅಲ್ಲಿ ಭಾವ ಇದೆ, ಭಾಷೆ ಇಲ್ಲ. ಹಾಗಾಗಿ ನಾವು ಕೂಡ ವ್ಯಕ್ತಿಗಳ ಜೊತೆಗೆ ಒಡನಾಡಬೇಕಾದ್ರೆ ಅವರ ಶ್ರೇಷ್ಠತೆಯನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಅರ್ಥ ಮಾಡಿಕೊಂಡು ಅವರ ಜೊತೆಗೆ ನಡೆದಾಗ ಅದೊಂದು ಆನಂದವನ್ನು ಕೊಡುವಂತ ಕ್ಷಣಗಳಾಗಿ, ಸಂದರ್ಭವಾಗಿ ನಮ್ಮ ಜೀವನದಲ್ಲಿ ಉಳಿತವೆ.